ಓಕೆ ಸಂಜನಾ, PUC ಎಕ್ಸಾಮ್ ಬರೆದಿದ್ಯಾ? ಎಕ್ಸಾಮ್ ಯಾವ ಥರ ಆಯ್ತು? ಎಕ್ಸಾಮ್ ಚೆನ್ನಾಗಾಯ್ತು ರೀ ಸರ್. ಭಾಳ ಖುಷಿ ಆಯ್ತು ರಿಸಲ್ಟ್ ಬಂದಾಗ. ಇದಕ್ಕೆ ಫಸ್ಟ್ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ. ಆಮೇಲೆ ಪ್ರೋತ್ಸಾಹ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು ರೀ. ಗುರುಗಳದಾಗ ಕನ್ನಡ ಮ್ಯಾಮ್ಗೆ ಹೇಳ್ಬೇಕು ರೀ ಥ್ಯಾಂಕ್ಸ್. ನನಗೆ ಸಬ್ಜೆಕ್ಟ್ ಹಿಸ್ಟ್ರಿ ಡೌಟ್ ಆದ್ರೆ ನನಗೆ ಇಲ್ಲಿಂದ ನಮ್ಮ ಕವಿತಾ ಕಾಲೇಜಿಂದ ಟ್ರಾನ್ಸ್ಫರ್ ಆಗಿ ಒಬ್ಬ ಲೆಕ್ಚರರ್ ಹೋದ್ರು ಹಿಸ್ಟ್ರಿ ಮ್ಯಾಮ್ ಅಂತ. ಅವ್ರು ಅಲ್ಲಿಂದ ನನಗೆ ಏನೇನು ಡೌಟ್ ಇದ್ರು ಫೋನ್ನಾಗೆಲ್ಲ 10 ಮಾರ್ಕ್ಸ್ 5 ಮಾರ್ಕ್ಸಿಂದ ಎಲ್ಲ ಕ್ಲಿಯರ್ ಮಾಡ್ತಿದ್ರು ರೀ. ನನ್ನ ಕಾಲೇಜಿನಾಗೂ ಸಪ್ರೇಟ್ ಒಬ್ಬೊಬ್ರು ಲೆಕ್ಚರಿಗೆ ಹೋಗಿ ಕೇಳಿದ್ರೆ ಅವರು ನನಗೆ ಎಲ್ಲ ಹೆಲ್ಪ್ ಮಾಡ್ತಿದ್ರಿ. ಎಲ್ಲ ಏನಾಗ್ತಾ ಇಲ್ಲ ಅಂದ್ರೆ ನೀವು ಹೇಳ್ತಿದ್ರಿ ಸರ್. ಮತ್ತು ನನಗೆ ಎಕ್ಸಾಮ್ ಬರ್ತಿದ್ದೆ ಈರಮ್ಮ, ಆಕಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ರೀ. ನನಗಿನ 1 ವರ್ಷ ಸಣ್ಣಕ್ಕಾದ್ರೆ ಆಕಿನೇ ಈಗ ನನ್ನ ಪಾಲಿಗೆ ದೇವ್ರಿಗೆ ತಂದಿರಿ ಸರ್. ಅವ್ರ ಮನೆ ಅವ್ರ ಪೇರೆಂಟ್ಸಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ರೀ. ಮತ್ತು ಆಕಿಗೆ ಎಕ್ಸಾಮ್ ಬರೆಯಕ್ಕೆ ಕಳಿಸ್ಕೊಟ್ರಿ ಅವರು, ಅವ್ರಿಗೂ ಥ್ಯಾಂಕ್ಸ್. ಓಕೆ ಮ್ಯಾಮ್, ಎಕ್ಸಾಮ್ ಯಾವ ಥರ ಆಯ್ತು? ಎಕ್ಸಾಮ್ ಚೆನ್ನಾಗೈತೆ. ಯಾವ ಥರ ಬರ್ಸಿದ್ರು? ಸಪ್ರೇಟ್ ರೂಮ್ನಾಗ ಕುಂತು ಬರ್ಸಿದ್ದಾರೆ ಸರ್. ಸಪ್ರೇಟ್ ರೂಮಲ್ಲಿ ಕುಂತು ಅಲ್ಲೆಲ್ಲ ಅವ್ರೂ ಚೆನ್ನಾಗಿ ಬರೆಯಂತ ಪ್ರೋತ್ಸಾಹ. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮ್? ಎಕ್ಸಾಮ್ 400 ಮಾರ್ಕ್ಸ್ ಬರೋದು, 100 ಮಾರ್ಕ್ಸ್. ಓಕೆ, ಪರ್ಸೆಂಟೇಜ್ ಎಷ್ಟು ನಿಮ್ಮದು? 96. ಓಕೆ, ಅಂದರೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗ್ PUC ಎಕ್ಸಾಮ್ ಅಂತ ಭಯ ಆಗಿತ್ತು? ಭಯ ಆಗಿದ್ದಿಲ್ಲ ರೀ. ಮೊದಲಿಂದನೂ ನಾನು ಚೆನ್ನಾಗಿ ಮಾಡ್ಬೇಕು ರಿಸಲ್ಟ್ ಅಂತ ಗುರಿ ಇತ್ತು. ಯಾಕಂದ್ರೆ ಕವಿತಾಳ ಕಾಲೇಜಿಗೆ ನಾನು ಕಾಮನ್ ಕಾಲೇಜಿಂದ ಯಾರು ಹಚ್ಚಿದ್ದಿಲ್ಲ ರೀ. ಮೊದಲೆಲ್ಲ ಹಚ್ಚಿರ್ಬೋದು, ಈ ಸಲ ಅಂದ್ರೆ ಕವಿತಾಳ ಕಾಲೇಜಿಗೆ ಹಚ್ಚಿದ್ದು ನಾನು ಒಬ್ಬೇಕು ರೀ. ಕವಿತಾಳ ಕಾಲೇಜಿಗೆ ಹಚ್ಚಾರ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಮಾಡ್ಬೇಕು ಅಂತ ಇತ್ತು ರೀ ಮನಸ್ಸೊಳಗೆ. ಅದು ಕನ್ನಡ ಮ್ಯಾಮಿನ ಜಿಗ್ಗೆ ಪ್ರೋತ್ಸಾಹ ತುಂಬಿಸಿದ್ರಿ. ಫಸ್ಟ್ PUC ಅಡ್ಮಿಷನ್ ಮಾಡ್ಸಕ್ಕೆ ಹೋದಾಗ ಕನ್ನಡ ಮ್ಯಾಮ್ ಈ ಕಾಲೇಜಿಗೆ ನೀನು ರ್ಯಾಂಕ್ ಬರ್ಬೇಕು ನೋಡಮ್ಮ, 10th ಮಾರ್ಕ್ಸ್ ಕಾರ್ಡ್ ನೋಡಿ ನೀನು ಕಾಲೇಜಿಗೆ ನೀನ ರ್ಯಾಂಕ್ ಬರ್ಬೇಕು ಅಂದಿದ್ರಿ. ಆ ಮಾತು ಈಗ ನೆರವೇರ್ತೀರಿ. ಇವಾಗ ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀನಿ? ಗುರಿ ಏನಾದರೂ ಇಟ್ಕೊಂಡಿದ್ಯಾ ಸರ್? ಗುರಿ ಐತಿ ಬಿಡ್ರಿ. ನನಗೆ ಪುಸ್ತಕದ ಯಾರು ಓದಿ ಹೇಳೋರು ಸಿಕ್ಕರೆ ನನ್ನ ಗುರಿ ಸಾಧಿಸ್ತೀನಿ ರೀ. ಅವ್ರು ಇಲ್ಲಾರ್ದ ಯಾರು ಪ್ರೋತ್ಸಾಹ, ಯಾರು ಓದಿ ಹೇಳೋದ ಸಿಗಲಿಲ್ಲ ಅಂದ್ರೆ ಗುರಿ ಹೆಂಗೆ ಸಾಧಿಸೋಕೆ ಆಗ್ತಾರೆ ಸರ್? ನಮ್ಮ ಕಣ್ಣು ಅವು ಪುಸ್ತಕ ಕಾಣಲ್ರಿ. ಹಾಂ ರೀ. ಈಗ PUC ಸ್ವಲ್ಪ ಕ್ಲಾಸ್ಗಳನ್ನು ಕೇಳಿ ಎಕ್ಸಾಮ್ ಬರೆದಿದ್ದೀನಿ. ಹಾಂ ರೀ, ಬರೀ ಕೇಳಿ ಬರ್ದೀನಿ. ನಾನು ಪುಸ್ತಕ ತೆಗೆದು ಸ್ವತಃ ಓದಿಲ್ಲ ರೀ. ಇನ್ನೊಬ್ರು ಹೇಳ್ಬೇಕು ರೀ ನನಗೆ. ಡೈಲಿ ಕ್ಲಾಸ್ಗಳು ನಡೀತಾ ಇದ್ವು ಅದನ್ನು ಕೇಳಿ ಮನೆಗೆ ಬಂದು ಆದಷ್ಟು ಫೋನ್ಯಾಗ ಬರ್ಲಾರ್ದು ಬುಕ್ತಾಗ ಕೇಳ್ತಿದ್ನಿ ರೀ. ಬುಕ್ತಾಗ ನಮ್ಮಮ್ಮ ಹೇಳಿಕೊಡ್ತಿದ್ರಿ. ನಮ್ಮಮ್ಮ ಬಿಟ್ಟು ನಮ್ಮ ದೊಡ್ಡಪ್ಪನ ಮಕ್ಕಳು ನಮ್ಮ ಅಣ್ಣವ್ರೂ ಹೇಳಿಕೊಡ್ತಿದ್ರಿ ಇದ್ರಿದ್ದು. ಈಗ ಮುಂದೆ ಏನಾದರೂ ಗುರಿ ಏನಾದರೂ ಇಟ್ಕೊಂಡ್ರೆ ಇನ್ನು ಓದಬೇಕು ಅಥವಾ ಈ ಥರ ಹುದ್ದೆ ಪಡಿಬೇಕು ಏನಾದರೂ ಓದ್ಬೇಕಂತ ಗುರಿ ಐತಿ ರೀ ಸರ್. ಓದಬೇಕು. ಏನು ಮಾಡ್ತೀರಾ? ಡಿಗ್ರಿ ಮಾಡ್ತೀವಿ. ಓಕೆ. ಈಗ ಎಷ್ಟೋ ಜನರಿಗೆ, ಈಗ ಈ ವಿದ್ಯಾರ್ಥಿಗಳಿಗೆ ನಿಮ್ಗಿಂತ ಜೂನಿಯರ್ ಇದ್ದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನನಗಿನ ಜೂನಿಯರ್ ಇದ್ದಾರೆ ಸರ್. ಚೆನ್ನಾಗಿ ಓದ್ಬೇಕು ರೀ. ತಂದೆ ತಾಯಿ ಮಾತುಗಳು ಕೇಳ್ಬೇಕು ರೀ. ಗುರುಗಳ ಮಾತು ಕೇಳ್ಬೇಕು ರೀ. ಅವರೇ ನಮ್ಮ ಪಾಲಿಗೆ ದೇವ್ರು ರೀ. ಅವ್ರ ಮಾತು ಕೇಳ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅಪ್ಪ ಮರಿಸ್ವಾಮಿ, ಮಮ್ಮಿ ಸುಮಿತ್ರ. ಅವರು ಯಾವ ಥರ ಸಪೋರ್ಟ್ ಮಾಡೋದು? ಮಮ್ಮಿ ಅವರು 4ನೇ ಕ್ಲಾಸ್ ಓದ್ಯಾರಿ. ಅಂದ್ರೆ ಬುಕ್ತೊಳಗೆ ಸ್ವಲ್ಪ ಓದಿ ಹೇಳ್ತಿದ್ರಿ. ಅಪ್ಪ ಸಿಮೆಂಟ್ ಕೆಲಸ ಮಾಡ್ತಾರೆ ರೀ. ಅವರು ಅಜ್ಜಿ ಮನೆಗೆ ಇರ್ತಾರೆ. ಅಪ್ಪ ಅಮ್ಮ ಅವಾಗ ಓದಿ ಹೇಳ್ತಿದ್ರು ಕನ್ನಡ